ಮನೆ ಕೆಲಸದಾಕೆಯ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ, ಇನ್ನು ಮುಂದೆ ಆರೋಪಿ ಅಲ್ಲ. ತೀರ್ಪು ಪ್ರಕಟ ಆಗಿದೆ. ಸುಮಾರು 424 ಪುಟಗಳ ತೀರ್ಪನ್ನು ಪ್ರಕಟ ಮಾಡಿದ್ದಾರೆ. ಬಹಳ ಸುದೀರ್ಘವಾದಂತಹ ತೀರ್ಪು. ಹಾಗಾಗಿ ಕೋರ್ಟ್ನ ಅಬ್ಸರ್ವೇಷನ್ ಏನಿದೆ ಅಂತ ಹೇಳಿ, ಆ ತೀರ್ಪಿನಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಗಮನಿಸಬೇಕು. ನಾಳೆಯಿಂದ ಶಿಕ್ಷೆ ಪ್ರಮಾಣ ಏನು ಅನ್ನೋದರ ಬಗ್ಗೆ ವಿಚಾರಣೆ ಆಗುತ್ತೆ. ಫೈನಲಿ ಈ ಅತ್ಯಾಚಾರ ಪ್ರಕರಣ ಅಂದರೆ ಒಂದನೇ ಅತ್ಯಾಚಾರ ಪ್ರಕರಣ ಇದು, ಇನ್ನೂ ಇದೆ, ಸಾಲು ಪ್ರಕರಣಗಳಿದ್ದಾವೆ. ಅದರ ಪೈಕಿ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ. ಶಿಕ್ಷೆ ಪ್ರಮಾಣವನ್ನು ಮಾತ್ರ ಪ್ರಕಟ ಮಾಡಬೇಕು. ಕನಿಷ್ಠ ಶಿಕ್ಷೆ 10 ವರ್ಷ ಇದೆ, ಗರಿಷ್ಠ ಶಿಕ್ಷೆ ಜೀವಾವಧಿ ಇದೆ. ಹೇಳ್ತಾ ಇದ್ವಿ, ಈ ಪ್ರಕರಣದ ತೀರ್ಪಿದೆಯಲ್ಲ, ಇದು ಸಿಂಬಾಲಿಕ್ ಆಗಿ ಅನೇಕವನ್ನು ಹೇಳುತ್ತೆ ಅಂತ ಹೇಳ್ತಾ ಇದ್ದೆ, ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದೆ. ಸಂದೇಶ್ ನಮ್ಮ ಜೊತೆ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ, ಫೋನದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಆಗಲೇ ನಾವು ಮಾತಾಡ್ತಾ ಇದ್ವಿ, ಈ ಕೋರ್ಟ್ಗೆ ಕನ್ವಿನ್ಸ್ ಆದಂಥ ವಿಷಯ ಏನು ಅಂತ, ಅಂಶ ಏನು ಅಂತ ಇಡೀ ಪ್ರಕರಣದಲ್ಲಿ. ವಾಸುದೇವ್, ಈಗಾಗಲೇ ಈ ಪ್ರಕರಣದಲ್ಲಿ 7 ತಿಂಗಳಿಂದಲೂ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಒಂದು ಕೇಸ್ನ ವಿಚಾರಣೆಯನ್ನ ನಡೆಸಲಾಗಿತ್ತು. ಈ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಈಗಾಗಲೇ ಮಾಹಿತಿಯನ್ನ ಪಡೆಯಲಾಗಿತ್ತು. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು CID SIT ತಂಡ ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ಒಂದು ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸುಮಾರು 4000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತು. ಜೊತೆಗೆ 123 ಸಾಕ್ಷಿಗಳನ್ನ ಕೂಡ ಸಂಗ್ರಹ ಮಾಡಿತ್ತು. ಅಂದ್ರೆ ಪರ್ಟಿಕ್ಯುಲರ್ಲಿ ಮೊದಲ ಪ್ರಕರಣ ಅಥವಾ ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಈಗ 123 ಸಾಕ್ಷಿಗಳನ್ನ ಸಂಗ್ರಹ ಮಾಡಲಾಗಿತ್ತು. ಆ 123 ಸಾಕ್ಷಿಗಳಲ್ಲಿ ಪ್ರಮುಖವಾದ ಸಾಕ್ಷಿ ಅಂದ್ರೆ ಅದು ಮೊಬೈಲ್ ವಿಡಿಯೋ. ಅಂದ್ರೆ ಈತನೇ ಒಂದು ಅಶ್ಲೀಲ ವಿಡಿಯೋಗಳನ್ನ ಮೊಬೈಲ್ ನಲ್ಲಿ, ಅತ್ಯಾಚಾರ ಮಾಡುವಂತಹ ವಿಡಿಯೋಗಳನ್ನ ಈತನೇ ಮೊಬೈಲ್ ನಲ್ಲಿ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ರಿಂದ ಆ ಒಂದು ವಿಡಿಯೋಗಳನ್ನ ರಿಟ್ರೀವ್ ಮಾಡಲಾಗಿತ್ತು. ಆ ರಿಟ್ರೀವ್ ಮಾಡಿದಂತಹ ವಿಡಿಯೋಗಳನ್ನ FSL ಗೆ ಕಳಿಸಿ ದೃಢಪಡಿಸ್ಕೊಳ್ಳಲಾಗಿತ್ತು. ಅಂದ್ರೆ ಯಾವತ್ತು ಈ ಒಂದು ಇನ್ಸಿಡೆಂಟ್ ನಡೆದಿರುವಂತದ್ದು ಅಥವಾ ಇನ್ಸಿಡೆಂಟ್ ನಡೆದಂತಹ ದಿನ ಆಗಿರ್ಬೋದು, ಜೊತೆಗೆ ಆ ಇನ್ಸಿಡೆಂಟ್ ನಡೆದಂತಹ ದಿನ ಇವರ ಒಂದು ಲೊಕೇಶನ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ರು, ಜೊತೆಗೆ ವಿಕ್ಟಿಮ್, ಈ ಒಂದು ಕೇಸ್ನ ವಿಕ್ಟಿಮ್ ಏನಿದ್ದಾರೆ ಆ ವಿಕ್ಟಿಮ್ ಎಲ್ಲಿದ್ರು. ಯಾಕಂದ್ರೆ ಖುದ್ದು ಪ್ರಜ್ವಲ್ ರೇವಣ್ಣ ಅವರ ನಿವಾಸದಲ್ಲೇ ಈ ಒಂದು ಅತ್ಯಾಚಾರ ಆಗಿದೆ ಅಂತ ದೂರನ್ನ ಕೊಟ್ಟಿದ್ದಂತಹ ಹಿನ್ನೆಲೆಯಲ್ಲಿ ಅಲ್ಲಿಗೆ ತೆರಳಿ ಈಗಾಗಲೇ ಕಂಪ್ಲೀಟ್ ಮಹಜರ್ ಅನ್ನ ಮಾಡ್ತಾರೆ. ಮಹಜರ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಸೂಕ್ಷ್ಮ ಎವಿಡೆನ್ಸ್ ಗಳು ಕೂಡ ಪತ್ತೆ ಆಗ್ತವೆ. ಜೊತೆಗೆ ಡಿಜಿಟಲ್ ಎವಿಡೆನ್ಸ್ ಕೂಡ ಇವ್ರ ಬಳಿ ಇರುತ್ತೆ. ಅಂದ್ರೆ ವಿಡಿಯೋ ಈಗಾಗಲೇ ಪತ್ತೆ ಆಗಿದ್ರಿಂದ ಒಂದು ಕಡೆ ಆ ವಿಕ್ಟಿಮ್ ನ ಹೇಳಿಕೆ, ಅಂದ್ರೆ ಸಂತ್ರಸ್ತೆಯರು ಹೇಳಿಕೆ ನೀಡುವಂತ ಸಂದರ್ಭದಲ್ಲೂ ಕೂಡ ಅವರ ಹೇಳಿಕೆ, ಜೊತೆಗೆ ಸಾಕ್ಷಿಗಳ ಹೇಳಿಕೆ, ಜೊತೆಗೆ ಈ ಸಾಂದರ್ಭಿಕ ಸಾಕ್ಷಿಗಳು ಅದನ್ನ ಕನೆಕ್ಟ್ ಮಾಡಿರುವಂತದ್ದು. ಅಂದ್ರೆ ಈ ಎವಿಡೆನ್ಸ್ ಗಳನ್ನ ಏನಿದಾವೆ, ಈ ಸಾಕ್ಷಿಗಳನ್ನ ಸಾಂದರ್ಭಿಕ ಸಾಕ್ಷಿಗಳು ಕನೆಕ್ಟ್ ಮಾಡಿರುವಂತದ್ದು. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಬಲವಂತವಾಗಿ ಅಥವಾ ಅತ್ಯಾಚಾರವನ್ನ ಎಸಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಕೂಡ ಪ್ರೂವ್ ಮಾಡಿದ್ದಾರೆ. ಅಂದ್ರೆ ಬರೀ ಈ ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಅನ್ನೋದಲ್ಲ, ಈ ಸಾಕ್ಷ್ಯಗಳು ಎಲ್ಲಿ ಸಿಕ್ಕು, ಯಾವಾಗ ಸಿಕ್ಕು, ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ರು, ಇವೆಲ್ಲವನ್ನೂ ಕೂಡ ಪ್ರೂವ್ ಮಾಡುದು. ಹೀಗಾಗಿ ಈ ಒಂದು ಅಂತಿಮ ತೀರ್ಪನ್ನ ಈಗ ನ್ಯಾಯಾಲಯ ಕೊಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿರುವಂತದ್ದು ಸಂತ್ರಸ್ತೆಯ 164 ಸ್ಟೇಟ್ಮೆಂಟ್, ಅದರ ಜೊತೆಗೆ ಆತನೇ ಮಾಡ್ಕೊಂಡಿದ್ದಂತಹ ಒಂದು ವಿಡಿಯೋ ಏನಿದೆ ಅಥವಾ ಅಶ್ಲೀಲ ವಿಡಿಯೋವನ್ನ ಅಥವಾ ಅತ್ಯಾಚಾರ ಮಾಡುವಂತಹ ವಿಡಿಯೋವನ್ನ ಆತನೇ ಏನು ತನ್ನ ಮೊಬೈಲ್ ನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದ ಅದನ್ನ ರಿಟ್ರೀವ್ ಮಾಡುವಂತದ್ದು. ಅಂದ್ರೆ ಒರಿಜಿನಲ್ ಡಿವೈಸ್ ಯಾವ್ದಿತ್ತು, ಆ ಒರಿಜಿನಲ್ ಡಿವೈಸ್ ಅನ್ನ ಡ್ರೈವರ್ ನ ಮುಖಾಂತರವಾಗಿ, ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಕಾರ್ ಚಾಲಕನ ಮುಖಾಂತರವಾಗಿ ಆ ಒಂದು ಮೊಬೈಲ್ ಅನ್ನ ಸೀಸ್ ಮಾಡ್ತಾರೆ. ಈ ಸೀಸ್ ಮಾಡುವಂತ ಪ್ರತಿಯೊಂದು ಹೆಜ್ಜೆಗೂ ಕೂಡ ಎಲ್ಲಾ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಕೊಡುವಂತ ಕೆಲಸವನ್ನ, ಜೊತೆಗೆ ಆ ಎವಿಡೆನ್ಸ್ ಗಳನ್ನ ಕ್ಯಾಪ್ಚರ್ ಮಾಡುವಂತ ಕೆಲಸವನ್ನ ಇಲ್ಲಿ ಕ್ಲಿಯರ್ ಕಟ್ ಆಗಿ CID SIT ತಂಡ ಮಾಡಿದೆ. ಇಲ್ಲಿ ಪ್ರಶಂಸೆ ಹೋಗ್ಬೇಕಾಗಿರೋದು SIT ತಂಡಕ್ಕೆ. ಯಾಕಂದ್ರೆ ಇಷ್ಟು ಬೇಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ, ಜೊತೆಗೆ ಕೋರ್ಟ್ ನಲ್ಲಿ ನಡೀತಿರುವಂತಹ ಟ್ರಯಲ್ಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಸಪೋರ್ಟ್ ಅನ್ನ ಮಾಡಿ ಅವ್ರಿಗೆ ಬೇಕಾಗಿರುವಂತಹ ಸಾಕ್ಷ್ಯಗಳನ್ನ ಒದಗಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಅತ್ಯಾಚಾರದ ಪ್ರಕರಣ ಏನಿದೆ, ಈ ತೀರ್ಪು ಏನಿದೆ, ಇದು ಎಲ್ಲ ಒಂದ್ ಕಡೆ ಬಹಳಷ್ಟು ಶೀಘ್ರವಾಗಿ ಆದಂತಹ ಒಂದು ತೀರ್ಪಿದು. ಅಂದ್ರೆ ಬಹಳಷ್ಟು ವೇಗವಾಗಿ ವಿಚಾರಣೆಯನ್ನ ಮಾಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ಒಂದು ತೀರ್ಪು ಪ್ರಕಟವಾಗಿದೆ. ಹಾಗಾಗಿ ಇಲ್ಲಿ ಕಂಪ್ಲೀಟ್ ಸಾಕ್ಷ್ಯಗಳು, ಅಂದ್ರೆ 1-2 ಸಾಕ್ಷ್ಯಗಳಂತಲ್ಲ, ಇವರು ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಸಾಬೀತುಪಡಿಸೋದಕ್ಕೆ ಬೇಕಾಗಿರುವಂತ ಎಲ್ಲಾ ಸಾಕ್ಷ್ಯಗಳನ್ನು ಕೂಡ SIT ತಂಡ ಕಲೆಕ್ಟ್ ಮಾಡುತ್ತೆ. ಜೊತೆಗೆ ಆ ಕಲೆಕ್ಟ್ ಮಾಡಿರುವಂತ ಎವಿಡೆನ್ಸ್ಗಳು ಯಾವ ರೀತಿ ಕನೆಕ್ಟ್ ಆಗ್ತವೆ, ಈತ ಯಾವತ್ತು ಎಲ್ಲಿಗೆ ಹೋಗಿದ್ದ, ಯಾವ ಜಾಗದಲ್ಲಿದ್ದ, ಜೊತೆಗೆ ಅತ್ಯಾಚಾರ ಮಾಡುವಂತ ಸಂದರ್ಭದಲ್ಲಿ ಯಾವ ಮೊಬೈಲ್ ನಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದ, ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಎನ್ಕ್ವೈರಿ ಮಾಡಿ ಅದಕ್ಕೆ ಬೇಕಾದಂತ ಪೂರಕ ಸಾಕ್ಷ್ಯಾಧಾರಗಳನ್ನ ಇವರು ಇಲ್ಲಿ ಹಾಜರುಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ
ಐ ವಿಟ್ನೆಸ್ಗಳು ಅಂದ್ರೆ ಹೊಳೆ ನರಸೀಪುರಕ್ಕೆ ತೆರಳಿ ಅಲ್ಲಿ ಮಹಜರು ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಲೈವ್ ಎವಿಡೆನ್ಸ್ ಗಳನ್ನ ಕೂಡ ಈಗಾಗಲೇ ಕಲೆಕ್ಟ್ ಮಾಡಿದ್ರು. ಆ ಲೈವ್ ಎವಿಡೆನ್ಸ್ ಗಳನ್ನ ಕೋರ್ಟ್ಗೆ ಹಾಜರುಪಡಿಸಿ ಈ ವಿಟ್ನೆಸ್ ಸಂದರ್ಭದಲ್ಲೂ ಕೂಡ ಹೇಳ್ತಿದ್ರು. ಜೊತೆಗೆ 164 ಸ್ಟೇಟ್ಮೆಂಟ್ ಅಲ್ಲಿ ಸಂತ್ರಸ್ತೆಯ ಜೊತೆಗೆ ಆ ವಿಟ್ನೆಸ್ ಗಳ ಹೇಳಿಕೆಯನ್ನ ಕೂಡ ಪಡೆದುಕೊಂಡಿದ್ರು. ಅದಾದ ನಂತರ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ವಿಟ್ನೆಸ್ ಗಳು ನ್ಯಾಯಾಲಯಕ್ಕೆ ಹಾಜರಾಗಿ ಆ ಒಂದು ಹೇಳಿಕೆಯನ್ನ ಅಂದ್ರೆ ಇವ್ರ ಮೇಲಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನ ಅಥವಾ ಅವತ್ತು ಎಲ್ಲಿದ್ರು, ಜೊತೆಗೆ ಈ ರೀತಿ ಅತ್ಯಾಚಾರ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗೇನಾದ್ರೂ ಮಾಹಿತಿ ಇತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಒದಗಿಸ್ತಾ ಹೋದ್ರು. ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ವಿಚಾರಣೆಯನ್ನು ನಡೆಸಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು ಈ ಒಂದು ತೀರ್ಪನ್ನ ಇವತ್ತು ಪ್ರಕಟ ಮಾಡಿದ್ದಾರೆ. ಹಾಗಾಗಿ ನಾಳೆ ಈ ಒಂದು ಏನು ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಯಾಕಂದ್ರೆ ಇಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಕನಿಷ್ಠ ಶಿಕ್ಷೆನೇ 10 ವರ್ಷ ಇರೋದ್ರಿಂದ ಇಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಯಾವ ರೀತಿ ವಾದ ಮಾಡ್ತಾರೆ ಅಂದ್ರೆ 10 ವರ್ಷಕ್ಕೆ ಸೀಮಿತವಾಗಿರಿ ಅಥವಾ ಕನಿಷ್ಠ ಶಿಕ್ಷೆಯನ್ನ ನಮ್ಮ ಕಕ್ಷಿದಾರರಿಗೆ ಕೊಡಿ ಅಂತ ಕೇಳುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತವೆ. ಜೊತೆಗೆ ಅಟ್ ದ ಸೇಮ್ ಟೈಮ್ ಪ್ರಾಸಿಕ್ಯೂಷನ್ ಪರ ವಕೀಲರು ಗರಿಷ್ಠ ಶಿಕ್ಷೆಯನ್ನ ಕೊಡಬೇಕು. ಯಾಕಂದ್ರೆ ತುಂಬಾ ಗಂಭೀರವಾದ ಪ್ರಕರಣ, ಒಬ್ಬ ಜನಪ್ರತಿನಿಧಿ ಹೀಗೆ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನ ಎಸಗುವಂತದ್ದೇನಿದೆ, ಇದಲ್ಲದೆ ಇನ್ನೂ ಸಾಕಷ್ಟು ಪ್ರಕರಣ ಇದ್ದಾವೆ. ಹಾಗಾಗಿ ಗರಿಷ್ಠ ಶಿಕ್ಷೆಯನ್ನ ಆತನಿಗೆ ನೀಡಿ ಅಂತೇಳಿ ಕೇಳುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಆದ್ರೆ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟವಾದ ನಂತರ ಮತ್ತೆ ಇವರು ಹೈಕೋರ್ಟ್ಗೆ 30 ದಿನದ ಒಳಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ. ಇಲ್ಲಿ 10 ವರ್ಷಕ್ಕಿಂತ ಜಾಸ್ತಿ ಅಥವಾ 10 ವರ್ಷ ಕೊಟ್ಟಂತ ಸಂದರ್ಭದಲ್ಲಿ ಜಾಮೀನು ಸಿಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಅಂದ್ರೆ 7 ವರ್ಷಕ್ಕಿಂತ ಕಡಿಮೆ ಇದ್ದಂತ ಶಿಕ್ಷೆ ಪ್ರಮಾಣ ಇದ್ರೆ ಆಗ ಜಾಮೀನು ಸಿಗುವಂತ ಚಾನ್ಸಸ್ ಇರ್ತವೆ. ಆದ್ರೆ ಇಲ್ಲಿ ಸಾಕಷ್ಟು ಜಾಮೀನು ಸಿಗುವಂತ ಸಾಧ್ಯತೆ ಕಷ್ಟವಾಗಿರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.